ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿಯ ಮೇಲೆ ಗಾಯತ್ರಿ ದೇವಿಯ ಪ್ರಹಾರ ಜೋರಾಗಿದೆ. ಹಾಗಿದ್ರೆ ಗಾಯತ್ರಿ ದೇವಿಯ ಕುತಂತ್ರಕ್ಕೆ ಭಾರ್ಗವಿ ಬಲಿಪಶುವಾಗ್ತಿದ್ದಾಳೆ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ಹಾಗೆ ಭಾರ್ಗವಿ ಒಂದಾಗಿದ್ದಾರೆ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನು ಕಾಪಾಡಬೇಕು ಅಂತ ತೀರ್ಮಾನ ಮಾಡಿದ್ದಾಳೆ. ಇಷ್ಟು ದಿನ ಜಿ.ಪಿ. ವಿರುದ್ಧ ಗಾಯತ್ರಿ ದೇವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ತಿದ್ದಂತಹ ಭಾರ್ಗವಿ ಇಂದು ಜಿ.ಪಿ. ಪರವಾಗಿ ನಿಂತ್ಕೊಂಡಿದ್ದಾಳೆ. ಯಾಕಂದ್ರೆ ಗಾಯತ್ರಿ ದೇವಿನೇ ಗಂಗಾ ಅನ್ನೋ ವಿಷಯ ಗೊತ್ತಾಗಿದೆ. ಎರಡು ಮುಖವನ್ನ ಹೊತ್ತುಕೊಂಡು ತಮ್ಮ ಜೊತೆ ಆಟ ಆಡ್ತಿರ್ತಕ್ಕಂಥ ಗಾಯತ್ರಿ ದೇವಿಗೆ ಚಳ್ಳಿ ಹಣ್ಣನ್ನ ತಿನ್ನಿಸಿ ಆಕೆಯನ್ನ ಜಗತ್ತಿನ ಮುಂದೆ ತಂದು ಆಕೆಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದು ಭಾರ್ಗವಿಯ ಇಂಗಿತವಾಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ತನ್ನ ಹೋರಾಟವನ್ನ ಮುಂದುವರಿಸಿದ್ದಾಳೆ. ಇದರ ನಡುವೆ ಜಿ.ಪಿಗೆ ತನ್ನ ಮಾವನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅನ್ನೋ ಭರವಸೆಯನ್ನ ಕೂಡ ಕೊಡ್ತಾಳೆ. ಇದರಿಂದ ಜಿ.ಪಿಗೆ ನಿಜವಾಗ್ಲೂ ಕೂಡ ಭಾರ್ಗವಿ ಬಗ್ಗೆ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ. ಕೈ ಮುಗಿದು ಕ್ಷಮೆ ಕೂಡ ಕೇಳ್ತಾರೆ ಭಾರ್ಗವಿ ಬಳಿ ಜಿ.ಪಿ. ಪಾಟೀಲ್. ಜೊತೆಗೆ ನಿನ್ನ ತಂದೆಯನ್ನ ಸಾಯಿಸಿದ್ದು ನಾನಲ್ಲ, ರವಿ ನಾನು ಒಳ್ಳೆ ಸ್ನೇಹಿತರು. ಇದರ ನಡುವೆ ಏನೇ ಆಗಿರಬಹುದು, ನನಗೆ ಎಷ್ಟೋ ಬಾರಿ ಅವನು ಸತ್ತಿರು ಒಳ್ಳೇದು ಅನ್ಕೊಂಡಿರ್ಬೋದು, ಆದರೆ ಆ ಒಂದು ಸಮಯದಲ್ಲಿ ಕೋಪಕ್ಕೆ ಹೇಳಿದ್ದೇನೆ ಹೊರತು ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ರವಿಗೆ ಈಗಲೂ ಕೂಡ ಸ್ನೇಹಿತನ ಸ್ಥಾನಮಾನ ಇದ್ದೇ ಇದೆ ಅಂತ ಹೇಳಿ ಜೆ.ಪಿ. ಹೇಳ್ತಾರೆ. ಜೆ.ಪಿ. ಈ ಮಾತನ್ನ ಖಂಡಿತವಾಗ್ಲೂ ಭಾರ್ಗವಿ ಕೂಡ ನಂಬ್ತಾರೆ. ಆದ್ರೆ ಇಲ್ಲಿ ಗಾಯತ್ರಿ ದೇವಿ ಆ ಒಂದು ಇಯರ್ ಬಗ್ಗನ್ನ ಇಡುವುದ್ರ ಮುಖಾಂತರ ಭಾರ್ಗವಿ ಮತ್ತೆ ಜಿ.ಪಿ. ಮಾತಾಡೋ ಮಾತನ್ನ ಕೇಳಿಸ್ಕೊಂಡಿದ್ದೆ ಒಂದು ಕ್ಷಣ ಹೆದರಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಭಾರ್ಗವಿಗೆ ನನ್ನ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ. ಆದ್ರೆ ಯಾವಾಗ ಇಯರ್ ಬಗ್ಗನ್ನ ಭಾರ್ಗವಿ ನೋಡ್ತಾಳೋ ಅಲ್ಲಿ ಉಲ್ಟಾ ಹೊಡಿತಾಳೆ. ಏನು, ಗಾಯತ್ರಿ ದೇವಿ ನಿಜಕ್ಕೂ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ನೀವು ಅವ್ರಿಗೆ ಮೋಸ ಮಾಡಿದ್ರ, ನಾನ್ ನಿಮ್ಮನ್ನ ನಂಬಿ ಗಾಯತ್ರಿ ದೇವಿನ ಕೆಟ್ಟವರು ಅಂತ ಅನ್ಕೋತೀನಿ ಅನ್ಕೊಂಡಿದ್ರ ಅದು ನಿಮ್ಮ ಭ್ರಮೆ ಮಾತ್ರ. ಯಾವುದೇ ಕಾರಣಕ್ಕೂ ಗಾಯತ್ರಿ ದೇವಿ ಕೋರ್ಟಿಂದ ಮತ್ತೆ ಕೇಸನ್ನ ವಾಪಸ್ ತಗೊಳ್ಳೋದಿಲ್ಲ, ಅವ್ರಿಗೆ ನ್ಯಾಯ ಸಿಗತ್ತೆ, ನಾನು ಅವ್ರಿಗೆ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರ. ತದನಂತರ ಜಿ.ಪಿ. ಪಾಟೀಲ್ನ ಹೊರಗಡೆ ಎಳ್ಕೊಂಡು ಬಂದು ಈ ರೀತಿ ಯವ್ವಗನ ಇಟ್ಟಿದ್ದಾರೆ ಅನ್ನೋ ವಿಷಯವನ್ನ ಭಾರ್ಗವಿ ತಿಳಿಸ್ತಾರೆ. ಆಗ ಜೆ.ಪಿ. ಪಾಟೀಲ್ ಅದನ್ನ ಕಿತ್ತು ಹಾಕೋದಕ್ಕೆ ಮುಂದೆ ಹಾಕ್ತಾರೆ. ಆದ್ರೆ ಬೇಡ ಮಾವ, ಆ ಗಾಯತ್ರಿ ದೇವಿ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ, ಖಂಡಿತ ಅವರೇ ಮಾಡಿರ್ತಾರೆ ಇದನ್ನ. ಏನಾದ್ರೂ ಒಂದ್ ಪಕ್ಷ ನಾವು ಈ ರೀತಿ ಕಿತ್ತು ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಮ್ಮ ಮೇಲೆ, ಅವ್ರ ಮೇಲೆ ನಮಗೆ ಡೌಟ್ ಬಂದಿದೆ ಅಂತ. ಅದೇ ಕಾರಣಕ್ಕೆ ನಾವು ಆ ರೀತಿ ಮಾಡೋದು ಬೇಡ. ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಕ್ಯಾಬಿನಲ್ಲಿ ಮಾತಾಡೋದಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ ಅಂತ ತಿಳಿಸ್ತಾರೆ. ಆ ಕಡೆ ಭಾರ್ಗವಿ ಅನ್ಕೊಂಡಾಗೆ ಗಾಯತ್ರಿ ದೇವಿ ಮೊದಲು ಅನ್ಕೊಂಡು ಭಯ ಪಟ್ಟಿದ್ರು, ಭಾರ್ಗವಿಗೆ ನನ್ನ ವಿಷಯ ಗೊತ್ತಾಯ್ತೇನೋ ಅಂತ. ಆದರೆ ಯಾವಾಗ ಭಾರ್ಗವಿ ಉಲ್ಟಾ ಹೊಡೆದು ಮಾತಾಡಿದ್ರು ಆಗ ಅನ್ಕೋತಾರೆ ಗಾಯತ್ರಿ ದೇವಿ ನನ್ನ ಬಗ್ಗೆ ಅವಳಿಗೆ ಗೊತ್ತಿಲ್ಲ, ನನ್ನ ಆಟ ಇನ್ನೂ ಕೂಡ ನಡೀತಿದೆ ಅಂತ. ಪಾಪ ಗೊತ್ತಿಲ್ಲ ಗಾಯತ್ರಿ ದೇವಿಗೆ ನಿಜಕ್ಕೂ ಕೂಡ ಭಾರ್ಗವಿ ಯಾವ ರೀತಿ ಚಳ್ಳೆ ಹಣ್ಣನ್ನ ತಿನ್ನಿಸೋದಕ್ಕೆ ಮುಂದಾಗ್ತಿದ್ದಾಳೆ ಅಂತ. ಆದರೆ ಈಗಲೂ ಕೂಡ ಅರ್ಜುನ್ಗೆ ಭಾರ್ಗವಿ ಬಗ್ಗೆ ಬೇಸರ ಇದೆ. ಬಿಕಾಸ್ ನನ್ನ ಅಪ್ಪನ ವಿರುದ್ಧ ಭಾರ್ಗವಿ ನಿಂತಿದ್ದಾರೆ. ಆ ಗಾಯತ್ರಿ ದೇವಿ ಕೆಟ್ಟವರು ಆದರೂ ಕೂಡ ನನ್ನ ಅಪ್ಪನ ವಿರುದ್ಧವಾಗಿ ನಿಂತು ಗಾಯತ್ರಿ ಪರವಾಗಿ ನಿಂತು ಇಡೀ ಮನೆ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದಾರೆ. ಜೊತೆಗೆ ನನ್ನ ತಂದೆಯನ್ನ ಕೋರ್ಟ್ ವರೆಗೆ ಎಳೆದು ತರ್ತಿದ್ದಾರೆ ಅಂತ. ಆದರೆ ಭಾರ್ಗವಿ ಇದನ್ನ ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳೋಕ್ಕಾಗ್ತಿಲ್ಲ ನಾನು ಬದಲಾಗಿದ್ದೀನಿ ಅಂತ. ಬಿಕಾಸ್ ಗಾಯತ್ರಿ ದೇವಿ ಅಲ್ಲೇ ಇದ್ದಾರೆ. ಗಾಯತ್ರಿ ದೇವಿ ಮುಂದೆ ಹೇಳಿದ್ರೆ ಭಾರ್ಗವಿ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತೆ, ಉಲ್ಟಾ ಹೊಡೆಯುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಬಿಟ್ಕೊಡೋದಿಲ್ಲ. ನಾನು ಮಾವ ಒಂದಾಗಿದ್ದೀವಿ, ನಾನು ಗಾಯತ್ರಿ ದೇವಿಯ ವಿರುದ್ಧ ಸಮರ ಸಾರಿದ್ದೀನಿ ಅನ್ನೋ ವಿಷಯವನ್ನ ಇಲ್ಲಿ ಗಾಯತ್ರಿ ದೇವಿ ಅರ್ಜುನ್ಗೆ ಬುದ್ಧಿ ಹೇಳೋಕೆ ಹೋಗ್ತಾರೆ. ಪಾಪ ಭಾರ್ಗವಿ ಏನು ತಪ್ಪು ಮಾಡಿದಾಳೆ, ನನಗೆ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡಿದ್ದಾಳೆ, ಜಿ.ಪಿ. ನನ್ನನ್ನು ಸಾಯಿಸೋದಕ್ಕೆ ಬಂದಿದ್ರು, ನೀನು ಅವನ ಥರನೇ ಬದಲಾಗ್ತಿದ್ಯಲ್ಲ ಅರ್ಜುನ್, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ. ಆಗ ಅರ್ಜುನ್ ಕೆಂಡ ಕಾರಿದ್ದ ನನ್ನ ಹೆಂಡತಿ ವಿರುದ್ಧ ನಡುವೆ ನೀವು ಬರಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಭಾರ್ಗವಿ ಕೂಡ ಹೇಳ್ತಾರೆ, ನನ್ನ ಗಂಡನ ನಡುವೆ ಬರಬೇಡಿ ಅಮ್ಮ, ನಮ್ಮ ಸಮಸ್ಯೆನ ನಾವು ಬಗೆಹರಿಸ್ಕೋತೀವಿ. ಖಂಡಿತ ಈ ಮನೆಯಲ್ಲಿ ಒಂದು ಮುಖವಾಡ ಹಾಕೊಂಡಿರ್ತಕ್ಕಂಥ ಉಸಿರು ಒಳ್ಳೆ ಇದೆ, ಅದನ್ನು ಬಟ್ಟಾಬೈಲ್ ಮಾಡಬೇಕಾಗಿದೆ. ಖಂಡಿತ ಗೋಮುಖ ವ್ಯಾಘ್ರ ಅನ್ಕೊಂಡಿದ್ದಾರೆ, ಅದನ್ನು ಬಟ್ಟಾಬೈಲ್ ಮಾಡ್ತೀನಿ. ಅವರ ನಿಜ ಮುಖ ಏನು ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಬರೋ ತನಕ ಭಾರ್ಗವಿ ಸುಮ್ಮನೆ ಬಿಡುವುದಿಲ್ಲ ಅಂತ ಇಲ್ಲಿ ಭಾರ್ಗವಿ ಹೇಳೋದು ಗಾಯತ್ರಿ ದೇವಿಯ ವಿಷಯವಾಗಿ. ಬಟ್ ಗಾಯತ್ರಿ ದೇವಿ ಅರ್ಜುನ್ ಅನ್ಕೊಳ್ಳೋದು ಜಿ.ಪಿ. ಪಾಟೀಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಇದರ ನಡುವೆ ಭಾರ್ಗವಿ ಮತ್ತೊಂದು ರೀತಿಯಲ್ಲಿ ಗಾಯತ್ರಿ ದೇವಿಗೆ ಪೆಟ್ಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ಗಾಯತ್ರಿ ದೇವಿ ಊಟ ಮಾಡಬೇಕಾದ್ರೆ ಭಾರ್ಗವಿ ಬಂದು
ಒಂದು ಫೋನ್ ಕಾಲ್ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡ್ತಿದ್ದಾಗೆ ಅಲ್ಲಿ ಅವರು ಲಾಕ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ ಗಾಯತ್ರಿ ದೇವಿ ಏನು ವಿಷಯ ಏನು ಅಂದಾಗ ಒಂದು ಮಗು ಕಾಣೆ ಆಗಿತ್ತು ಅನಾಥಾಶ್ರಮದಿಂದ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ಅದರ ಒಂದು ಸುಳಿವಾಗಿ ನಮಗೆ ಒಂದು ಲೀಡ್ ಸಿಕ್ಕಿತ್ತು. ಅದನ್ನು ಅರಸಿ ಹೋದಾಗ ಗೊತ್ತಾಯಿತು ಅದನ್ನು ಮಾಡಿದಂತಹ ಆ ಒಂದು ಕಡುಕಟ್ಟುಕ ಯಾರು ಅಂತ. ಅದು ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ಶಕ್ತಿ ಪ್ರಸಾದ್. ಯಾಕೆ ಅವರಿಂದ ಕೆಲಸ ಮಾಡಿದ್ದಾರೆ, ಈಗ ಪೊಲೀಸ್ ಅವರು ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಅವರ ಮನೆ ಕಡೆನೇ ಹೋಗ್ತಿದ್ದಾರೆ ಅಂತ. ಈ ಮಾತನ್ನ ಕೇಳಿದೆ ಗಾಯತ್ರಿ ದೇವಿ ಕುಸಿದು ಹೋಗ್ತಾರೆ. ಏನಪ್ಪ ಇದು, ಶಕ್ತಿ ಸಿಕ್ಕಿಬಿಟ್ನ, ಏನು ಮಾಡೋದು, ಹಾಗಿದ್ರೆ ನನ್ನ ಎಲ್ಲ ಒಂದು ಬಿಸ್ನೆಸ್ ಕೂಡ ಆಚೆ ಬಂದ್ಬಿಡುತ್ತೆ, ಎಲ್ಲವೂ ಕೂಡ ನೆಲಸಮ ಆಗಿಬಿಡುತ್ತೆ ಅಂತ ತುಂಬ ಗಾಬರಿ ಆಗಿದ್ದೆ. ಅಲ್ಲಿಂದ ಹೊರಡ್ತಿರ್ತಾರೆ. ಆಗ ಭಾರ್ಗವಿ ತಡೆದು, ನೀವು ಖುಷಿ ಪಡ್ಬೇಕಲ್ವಾ, ನಿಮ್ಮ ಅಣ್ಣ ನಿಮ್ಗೆ ಅನ್ಯಾಯ ಮಾಡಿದ್ರು, ಇವತ್ತು ಅವರ ಬುದ್ಧಿ ಬಟಾಬೈಲಾಗಿದೆ, ಅವರಿಗೆ ಶಿಕ್ಷೆ ಆಗ್ತದೆ, ನೆಮ್ಮದಿಯಾಗಿ ಊಟ ಮಾಡಿಯಮ್ಮ ಅಂತ ಹೇಳಿ ಊಟ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಭಾರ್ಗವಿ ದೇವಸ್ಥಾನಕ್ಕೆ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬರ್ತಿದ್ದಾರೆ. ಅದರ ನಡುವಲ್ಲಿ ಅವರ ಇನ್ಫಾರ್ಮರ್ ತಾರೆ ಅವ್ರಿಗೊಂದು ಬ್ಯಾಗನ್ನು ಕೊಡ್ತಾರೆ. ಅದರಲ್ಲಿ ಗಾಯತ್ರಿ ದೇವಿ ಗಂಗಾ ಬಗೆಗಿನ ಸುಳಿವಿದೆ ಅಂತ ಹೇಳಿ ಅದನ್ನು ಕೊಡ್ತಿದ್ದಾಗೆ ಈ ಕಡೆ ಭಾರ್ಗವಿ ತೆಗೆದುಕೊಂಡು ಗಾಯತ್ರಿ ದೇವಿ ಬಳಿಗೆ ಬರ್ತಾರೆ. ಗಾಯತ್ರಿ ದೇವಿ ಬಳಿಗೆ ಬಂದಿದೆ. ಆ ಗಂಗಾ ನಮ್ಮನ್ನೆಲ್ಲ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಇಡೀ ಸಮಾಜಕ್ಕೆ ಅವಳು ಏನು ಅನ್ನೋದು ಗೊತ್ತಿಲ್ಲ, ಆದರೆ ಯಾವುದೇ ಸಮಾಜ ಕೂಡ ಅವಳನ್ನ ನೋಡದೆ ಇರಬಹುದು, ಆದರೆ ಅವಳ ಸುಳಿವು ನನ್ನ ಹತ್ರ ಇದೆ, ಖಂಡಿತ ಅವಳು ಯಾರು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಜೊತೆಗೆ ಆಕೆ ಎಂಥವಳಿರಬೇಕು, ಅವಳಿಗೆ ಪಾಠ ಕಳಿಸ್ತೀನಿ, ನಿಜಕ್ಕೂ ಕೂಡ ಅವಳನ್ನ ಬೀದಿಯಲ್ಲಿ ಓಡಿಸ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ, ಅವಳ ಅಣ್ಣನ ಮಗ ವಿಕ್ಕಿಯನ್ನ ಕೋರ್ಟ್ವರೆಗೂ ಕುತ್ತಿಗೆ ಪಟ್ಟೆ ಹಿಡಿದು ಎಳ್ಕೊಂಡು ಹೋಗಿದ್ದೆ, ಈ ಗಂಗಾನ ಬೀದಿಲಿ ಎಳ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಎಷ್ಟು ಜನಗಳ ಜೀವದ ಜೊತೆ ಆಟ ಆಡ್ದಾಳವಳು, ಅವಳಿಗೆ ಸರಿಯಾಗಿ ಶಾಸ್ತಿ ಆಗಲೇಬೇಕು. ಅವಳನ್ನು ಮಾತ್ರ ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಮಾಡಿರೋ ಕರ್ಮಕ್ಕೆ ಪ್ರತಿಫಲವನ್ನು ಅನುಭವಿಸಲೇಬೇಕು ಅಂತ ಹೇಳಿ ಇಲ್ಲಿ ಭಾರ್ಗವಿ ರೊಚ್ಚಿಗೆದ್ದು ಮಾತಾಡ್ತಿದ್ದಾರೆ. ಬಿಕಾಸ್ ಗಾಯತ್ರಿ ದೇವಿಯಿಂದ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಭಾರ್ಗವಿ. ಅದೇ ರೀತಿಯಾಗಿ ಅದೇ ರಿಯಾಕ್ಷನ್ ಅನ್ನ ಗಾಯತ್ರಿ ದೇವಿ ಕೊಡ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಆ ರೀತಿ ಎಲ್ಲ ಮಾತಾಡಬೇಡ ಅಂತ ರೇಗಿ ಬಿಡ್ತಾರೆ ಗಾಯತ್ರಿ ದೇವಿ. ಯಾಕಮ್ಮ ನಿಮ್ಗೇನಾಯ್ತು, ನೀವು ಯಾಕೆ ರೀತಿ ಸೆಟ್ ಮಾಡ್ಕೋತಿದ್ರ ಅಂತ ಭಾರ್ಗವಿ ಕಾಲು ಎಳಿತಾ ಇದ್ರೆ, ಅದು ಹಾಗಲ್ಲ, ಹೆಣ್ಮಗ್ಳಲ್ವಾ, ಹೆಣ್ಮಗ್ಳು ಅಂದಮೇಲೆ ಈ ರೀತಿ ಮಾತಾಡೋದು ತಪ್ಪಾಗತ್ತಲ್ವಾ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ಹೆಣ್ಮಗ್ಳ ಅವಳು, ಮನುಷ್ಯ ಜನ್ಮಕ್ಕೆ ಲಾಯಕ್ಕಿಲ್ಲ, ಅವಳು ಹೆಣ್ಮಗ್ಳದ್ದು ಒಂದೇ ಒಂದು ಗುಣ ಲಕ್ಷಣ ಕೂಡ ಇಲ್ಲ, ಅಂಥವಳ ಹೆಣ್ಮಗ್ಳಾಗಿ ನೋಡೋದ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಆದರೆ ಗಂಗಾ ಯಾರು ಅಂತಾನೆ ಗೊತ್ತಿಲ್ವಲ್ಲ ನಿಮಗೆ, ಹೇಗೆ ಪತ್ತೆ ಹಚ್ಚಿದೆಯಾ ಭಾರ್ಗವಿ ಅಂತ ಗಾಯತ್ರಿ ದೇವಿ ಕೇಳಿದಾಗ, ಈ ಭಾಗದಲ್ಲಿ ಅವರಿಗೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳಿದ್ದಾವೆ, ಇದಿಷ್ಟೇ ಸಾಕು ಅವಳು ಏನು ಅನ್ನೋದನ್ನು, ಯಾರು ಅನ್ನೋದನ್ನು ಪತ್ತೆ ಹಚ್ಚೋಕೆ ಅಂತ. ಬೇಕು ಅಂತಲೇ ಭಾರ್ಗವಿ ಇದನ್ನೆಲ್ಲ ಹೊಂಚು ಹಾಕಿ ಮಾಡ್ತಿರೋದು. ಬಟ್ ಪಾಪ ಗಾಯತ್ರಿ ದೇವಿಗೆ ಗೊತ್ತಿಲ್ಲ, ಹಳ್ಳಾಗೆ ಕೆಡ್ಡಾಗೆ ಬೀಳ್ತಿದ್ದಾರೆ ಗಾಯತ್ರಿ ದೇವಿ. ಇದರ ನಡುವೆ ರೌಡಿಗಳಿಗೆ ಫೋನ್ ಮಾಡಿದ್ದೆ, ಈ ಥರ ಭಾರ್ಗವಿ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಅದನ್ನು ಕಿತ್ಕೋಬೇಕು, ಜೊತೆಗೆ ಅವಳು ಕಥೆಯನ್ನೇ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಭಾರ್ಗವಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಇತ್ತ ಕಡೆ ಪವಿತ್ರಾಗೆ ವಿಷಯ ಗೊತ್ತಾಗಿದ್ದೆ ತಡ ಭಾರ್ಗವಿಯನ್ನು ಕಾಪಾಡಬೇಕು ಅಂತ ಹೇಳಿ ಆಕೆ ಕೂಡ ಆಪದ್ಬಾಂಧವಳಾಗಿ ಬಂದು ಭಾರ್ಗವಿಯನ್ನ ಕಾಪಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಅರ್ಜುನ್ಗೂ ಕೂಡ ವಿಷಯ ಗೊತ್ತಾಗಿದೆ, ಭಾರ್ಗವಿಯನ್ನ ಬಂದು ಕಾಪಾಡ್ತಾರ. ಜೊತೆಗೆ ಇಲ್ಲಿ ಗಾಯತ್ರಿ ದೇವಿ ಲಾಕ್ ಆಗಿದ್ದೆ, ಅರೆಸ್ಟ್ ಆಗ್ತಾರೆ. ಏನಾಗತ್ತೆ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.